ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ 5 ಗಂಟೆಗೆ. ಯಾಕಂದ್ರೆ UCPE ಯೂನಿವರ್ಸಿಟಿ ಗ್ರೌಂಡ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಚಿಕ್ಕಪ್ಪ. ಯಾಕೆ ಅಂತ ಕೇಳಿದ್ಕೆ ಅಲ್ಲಿ ಅವ್ರ ಫ್ರೆಂಡ್ ಸ್ಪೋರ್ಟ್ಸ್ ಹೇಳ್ಕೊಡ್ತಾರಂತೆ, ಅದಕ್ಕೆ ನನ್ನೊಂದು ಸೇರ್ಸೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇದೇ UCPE ಗ್ರೌಂಡು. ಆಯಿತು, ಆಮೇಲೆ ಇಲ್ಲೇ ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ ಸ್ಪೋರ್ಟ್ಸ್ ಹೇಳ್ಕೊಡೋದು. ಇಲ್ಲಿಗೆ ನನ್ನನ್ನು ಸೇರಿಸ್ಬೇಕು ಅಂತ ಕರ್ಕೊಂಬಂದಿದ್ದಾರೆ. ಇವಾಗ ಬನ್ನಿ ಮಾತಾಡಿಕೊಂಡು, ನಾಳೆಯಿಂದ ಬರ್ತೀನಿ ನಾನು. ಈಗ ಮಾತಾಡ್ಕೊಂಡು ಹೋಗೋಣ. ಫಸ್ಟು ಇಲ್ಲಿ ಏನೇನು ಸ್ಪೋರ್ಟ್ಸ್ ಇದೆ ಅಂತ ಜಸ್ಟ್ ಇವಾಗ ಕೇಳಿಕೊಂಡು ಬಂದು ವಾಕಿಂಗ್ ಮಾಡ್ತಿದ್ದೀವಿ. ಇವತ್ತು ಫಸ್ಟ್ ಡೇ. ನಾಳೆಯಿಂದ ಬರೋದು ನಾನು ನಮ್ಮ ಅಕ್ಕ ಇಬ್ಬರು. ಇವತ್ತು ನಾನು ನಮ್ಮ ಚಿಕ್ಕಪ್ಪ ವಾಕಿಂಗ್ ಮಾಡ್ತಿದ್ದೀವಿ. ನೋಡಿ, ನಮ್ಮ ಏರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತವ್ರೆ. ಅದಕ್ಕೆ ಎಲ್ಲ ನೀಟಾಗಿ ರೋಡ್ಗೆಲ್ಲ ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಗೈಸ್, ಜಸ್ಟ್ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇವಾಗ ಬೇಗ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗಬೇಕು. ಆಲ್ರೆಡಿ ಕಾಲೇಜಿಗೆ ಟೈಮ್ ಆಗೋಗಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಜಸ್ಟ್ ಇವಾಗ ಕಾಲೇಜಿಗೆ ರೀಚ್ ಆಗಿದ್ದೀನಿ. ಕ್ಲಾಸಿಗೆ ಟೈಮ್ ಆಗೋಗಿದೆ. ಬನ್ನಿ ಬೇಗ ಹೋಗೋಣ. ನೋಡಿ, ಯಾರೂ ಇಲ್ಲ ಇಲ್ಲಿ, ಎಲ್ಲ ಹೊರಟೋಗಿದ್ದಾರೆ. ನೋಡಿ, ಕ್ಲಾಸ್ ಸ್ಟಾರ್ಟ್ ಆಗೋಯ್ತು ಅಂತ ಬಂದೆ, ಯಾರು ಬಂದಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಅಲ್ಲೊಬ್ಬ ಮತ್ತು ಇಲ್ಲೊಬ್ಬ, ಇಬ್ಬರು ಫ್ರೀ ಫೈರ್ ಆಡ್ಕೊಂಡು ಕೂತಿದ್ದಾರೆ ಅಷ್ಟೇ. ನೋಡಿ, 1 2 3 4 5 ಜನ ಬಂದಿರೋದು ಗಾಯ್ಸ್. ನೋಡಿ, ಕ್ಲಾಸಿಗೆ ಇವಾಗ ತಾನೇ ಬಂದ. ಆಗಲೇ ಮತ್ತೆ ಲೈಬ್ರರಿಗೆ ಹೋಗ್ತಿದ್ದಾನು ಓದೋಕ್ಕೆ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ವರ್ಕ್ಶೀಟ್ ಬರೆಯೋಕ್ಕೆಲ್ಲ ರೆಡಿ ಆಗ್ತಿದ್ದಾರೆ. ಇವಾಗ ವರ್ಕ್ಶೀಟ್ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ವರ್ಕ್ಶೀಟ್ ಎಲ್ಲ ಮುಗೀತು. ಎಲ್ಲರೂ ಎದ್ದೋಗ್ತಿದ್ದಾರೆ. ನೋಡಿ, ವರ್ಕ್ಶೀಟ್ಸ್ ಮುಗೀತು ಅಷ್ಟೇ. ಇವಾಗ ಬ್ರೇಕ್. ಇನ್ನು 10:45 ಕ್ಲಾಸ್. ನಮಗೆಲ್ಲ ಗೊತ್ತಾಗೋಯ್ತು. ಕ್ಲಾಸಸ್ ಎಲ್ಲ ಮುಗೀತು. ಎಲ್ಲರೂ ಮನೆಗೆ ಹೊರಡೋಕ್ಕೆ ರೆಡಿಯಾಗಿ ನಿಂತವ್ರೆ. ನೋಡಿ, ಎಲ್ಲ ಬ್ಯಾಗ್ ಹಾಕೊಂಡು ಹೋಗ್ತಾವ್ರೆ. ಆಲ್ರೆಡಿ ಕ್ಲಾಸಸ್ ಮುಗೀತು. ಎಲ್ಲರೂ ಮನೆಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಅಷ್ಟೇ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಗೈಸ್, ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಬಿಟ್ಟು ಆಮೇಲೆ ಜಿಮ್ಮಿಗೆ ಹೋಗ್ಬೇಕು ಗೈಸ್. ಫಸ್ಟು ರೆಸ್ಟ್ ಹೊಡೋಣ ಬನ್ನಿ ಒಂದು ಸ್ವಲ್ಪ ಹೊತ್ತು. ಕಾಲೇಜಿಂದ ಮನೆಗೆ ಬಂದು ಮಲಗಿದ್ದೆ. ಇವಾಗ ಎಬ್ಬಿಸ್ಬಿಟ್ಟು ಕೊನೆ ಕಾರ್ತಿಕ್ ಸೋಮವಾರ ಅಂತ ಎದ್ದೋಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಎಬ್ಬಿಸಿದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಇವಾಗ ಟೈಮ್ ಬಂದು 5 ಗಂಟೆ. ನೋಡಿ, ಅದಕ್ಕೆ ಜಾಸ್ತಿ ಜನ ಇಲ್ಲ, ಕಡಿಮೆ ಗಾಡಿಗಳು ಮಾತ್ರ ಇದೆ.
ನೋಡಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅನ್ನದಾನನೂ ಮಾಡ್ತಿದ್ದಾರೆ. ಪಲಾವ್ ಮತ್ತು ಪೊಂಗಲ್ 2 ಅನ್ನದಾನನೂ ಮಾಡ್ತಿದ್ದಾರೆ. ಜಸ್ಟ್ ಇವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಬನ್ನಿ ನಮ್ಮ ಮನೇಲಿ ಹೋಗ್ಬಿಟ್ಟು ಪೂಜೆ ಮಾಡೋಣ. ಕೊನೆ ಕಾರ್ತಿಕ್ ಸೋಮವಾರ ಅಲ್ವಾ, ಪೂಜೆ ಮಾಡಿ ಏನೇನು ಮಾಡಿದ್ದಾರೆ. ನೋಡಿ ಮನೇಲೆಲ್ಲ ಕಾರ್ತಿಕ್ ಸೋಮವಾರ ಮಾಡ್ತೀರಿ. ಇವನು ನಾಳೆ ಟೆಸ್ಟು ಅಂತ ಓದ್ಕೊಂಡು ಕೂತಿದ್ದಾನೆ. ನೋಡೋಣ ಏನೋ ಒಪ್ಪಿಸ್ತಾನೆ ಅಂತ ಓದ್ಬಿಟ್ಟು ನೋಡೋಣ ಏನು ಒಪ್ಪಿಸ್ತಾನೆ ಅಂತ. Where did lion came to drink? The lion came to ನಿಮ್ಮೆಲ್ಲರಿಗೂ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.